ನಮಸ್ತೆ ಎಲ್ರಿಗೂ. ನನ್ನ ರೀಲ್ ಅಥವಾ ಶಾರ್ಟ್ಸ್ ನೋಡಿಬಿಟ್ಟು ಈ ವಿಡಿಯೋಗೆ ರೀಚ್ ಆಗಿರ್ತೀರಾ. ಎಲ್ಲ ಥರ ಡಯಟ್ ಮಾಡಿ ಆಯಿತು, ಎಕ್ಸಸೈಸ್ ಆಯಿತು, ಜಿಮ್ ಸೇರಿ ಆಯಿತು, ಆ್ಯಂಡ್ ಊಟ ಬಿಟ್ಟು ಕೂಡ ನೋಡಿ ಆಯಿತು. ಆದರೂ ನನ್ನ ಹೊಟ್ಟೆ ಕಮ್ಮಿ ಆಗ್ತಾ ಇಲ್ಲ, ಒಂದು ಚೂರು ಫ್ಯಾಟ್ ಲಾಸ್ ಆಗಿಲ್ಲ. ಯಾಕೆ ಅಂತ ಫ್ರಸ್ಟ್ರೇಷನಲ್ಲಿ ಇದ್ದಾಗಲೇ ವಿಡಿಯೋ ನೋಡಿರ್ಬೋದು ನೀವು. ಸೊ ಅದಕ್ಕೆ ಕಾರಣ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳಿದ್ದೆ. ಸೊ ಕ್ರಾನಿಕ್ ಇನ್ಫ್ಲಮೇಷನ್ ಇದ್ದವ್ರಿಗೆಲ್ಲರಿಗೂ ಹೊಟ್ಟೆ ತುಂಬ ದಪ್ಪ ಇರುತ್ತೆ, ಅವರು ಓವರ್ ವೆಯ್ಟ್ ಆಗಿರ್ತಾರೆ ಅಂತ ಅರ್ಥನಾ ಅಂದರೆ ಇಲ್ಲ. ನಿಮಗೆ ಆ ಇನ್ಫ್ಲಮೇಷನ್ ಪ್ರಾಸೆಸ್ನಲ್ಲಿ ಇದ್ದರೆ ನೀವು ಬೇರೆ ಹಲವಾರು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ಸೊ ನೀವು ಸಣ್ಣ ಇದ್ರೂ ದಪ್ಪ ಇದ್ರೂ ಈ ವಿಡಿಯೋ ನೋಡೋದ್ರಿಂದ ಈ ಒಂದು ಪ್ರಾಬ್ಲಮ್ಗೆ ಒಳಗಾಗ್ದಿದ್ದಂಗೆ ನಿಮ್ಮ ನೀವೇ ಕಾಪಾಡ್ಕೋಬೋದು. ಏನೇನು ಲಕ್ಷಣಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರಾನಿಕ್ ಇನ್ಫ್ಲಮೇಷನ್ ನಿಮಗೆ ಆಗ್ತಾ ಇದ್ರೆ? ಬೆಳಗ್ಗೆ ಎದ್ದಿದ ತಕ್ಷಣನೇ ನಿಮಗೆ ಸುಸ್ತಾಗುತ್ತೆ, ಅನ್ಯೂಶುವಲ್ ಟಯರ್ಡ್ನೆಸ್, ಯಾವಾಗಲೂ ಮೈಕೈ ನೋವು ಅಂತ ಹೇಳ್ತಾ ಇರ್ತೀರಾ, ಪದೇ ಪದೇ ನಿಮಗೆ ತಲೆನೋವು ಬರ್ತಾ ಇರುತ್ತೆ, ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇದಂತೂ ಮೋಸ್ಟ್ ಕಾಮನ್. ಕ್ರಾನಿಕ್ ಇನ್ಫ್ಲಮೇಷನ್ ಆಗಬೇಕಾದ್ರೆ ನೀವು ತೇಗ್ತಾ ಇರ್ತೀರಾ, ಒಂದು ಚೂರು ಫುಡ್ ಆಚೆ ಈಚೆ ಆದರೆ ನಿಮಗೆ ಸ್ಟಮಕ್ ಅಪ್ಸೆಟ್ ಆಗೋದು, ಕಾನ್ಸ್ಟಿಪೇಷನ್, ಡಯೇರಿಯಾ ಈ ಥರ ಆಗ್ತಾನೆ ಇರುತ್ತೆ. ನಿಮ್ಮ ಮೈ ನಿಮಗೆ ಭಾರ ಅನ್ಸುತ್ತೆ, ಏನೋ ಒಂದು ಹೆವಿನೆಸ್ ಫೀಲ್ ಆಗ್ತಾ ಇರುತ್ತೆ, ವಾಟರ್ ರಿಟೆನ್ಷನ್ ಅನ್ಸುತ್ತೆ. ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ಮೂಡ್ ತುಂಬಾನೇ ಎಫೆಕ್ಟ್ ಆಗುತ್ತೆ. ಈ ಒಂದು ಕ್ಷಣ ನಾರ್ಮಲ್ ಆಗಿರ್ತೀವಿ, ಚೆನ್ನಾಗೇ ಇರ್ತೀವಿ, ಸಡನ್ ಆಗಿ ನಿಮಗೆ ಇರಿಟೇಷನ್ ಆಗುತ್ತೆ, ಯಾರೋ ಒಂದು ಚಿಕ್ಕ ಪುಟ್ಟ ಮಾತಿಗೂ ನೀವು ರಿಯಾಕ್ಟ್ ಮಾಡ್ತೀರಾ, ಓವರ್ ರಿಯಾಕ್ಟ್ ಮಾಡ್ತೀರಾ, ಆಮೇಲೆ ಬೇಗ ದುಃಖ ಕೂಡ ಆಗುತ್ತೆ. ಸೊ ಕಮಿಂಗ್ ಟು ಕ್ರಾನಿಕ್ ಇನ್ಫ್ಲಮೇಷನ್, ಇವಾಗ ನಮ್ಮ ದೇಹನ ಒಂದು ಊರು ಅಂದ್ಕೊಳ್ಳೋಣ. ಆ ಊರನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿ ಒಂದಷ್ಟು ಜನ ಊರು ಎಂಟರ್ ಆಗ್ತಿದ್ದಂಗೆ ಅಲ್ವಾ, ಬೇಕಾದವ್ರನ್ನ ಒಳಗ್ ಬಿಡೋದು, ಬೇಡದೇ ಇರೋರು ಕೆಟ್ಟವ್ರನ್ನ ಊರಿಂದ ದೂರ ಹಾಕೋದಿಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಊರ್ ಸುತ್ತ ಒಂದು ಸ್ಟ್ರಾಂಗ್ ಆದ ಪ್ರೊಟೆಕ್ಟಿವ್ ವಾಲ್ ಇರುತ್ತೆ. ಆ ಒಂದು ಕಾಂಪೌಂಡ್ ವಾಲ್ನ ದಾಟಿ ಕೆಟ್ಟವರು ಈಸಿಯಾಗಿ ಊರೊಳಗೆ ಹೋಗೋದಿಕ್ಕೆ ಆಗೋದಿಲ್ಲ. ಸೊ ಇದನ್ನೇ ನಮ್ಮ ದೇಹದಲ್ಲಿ ಹೇಳ್ಬೇಕಂದ್ರೆ, ನಮ್ಮ ದೇಹಕ್ಕೆ ಎಂಟ್ರಿ ಪಾಯಿಂಟ್ ಏನು? ನಾವು ಏನೇ ತಿಂದ್ರೂ ನಮ್ಮ GI ಟ್ರ್ಯಾಕ್ಟ್ ಅಲ್ವಾ, ಆ GI ಟ್ರ್ಯಾಕ್ಟ್ ಎಂಟರ್ ಆಗ್ತಿದ್ದಂಗೆ ನಮ್ಮ ಗಟ್ ಅಂದ್ರೆ ನಮ್ಮ ಕರುಳಲ್ಲಿರೋ ಒಂದು ಗುಡ್ ಬ್ಯಾಕ್ಟೀರಿಯಾ, ಮೈಕ್ರೋಬಯೋಮಾ, ಅದು ನಮ್ಮ ಬೇಡದೇ ಇರುವಂತ ವೈರಸ್, ಬ್ಯಾಕ್ಟೀರಿಯಾ ಇದೆಲ್ಲ ಬಂದ್ರೆ ಅದನ್ನಲ್ಲೇ ಸಾಯಿಸಿ ನಮ್ಮ ದೇಹದಿಂದ ದೂರ ಹಾಕುತ್ತೆ. ನಮಗೆ ಬೇಕಾಗಿರೋ ನ್ಯೂಟ್ರಿಷನ್, ವೈಟಮಿನ್ಸ್, ಮಿನರಲ್ಸ್ ಇದನ್ನೆಲ್ಲದನ್ನು ಅಬ್ಸರ್ವ್ ಮಾಡಿ ಆ ಕಾಂಪೌಂಡ್ ಥ್ರೂ ನಮ್ಮ ಒಂದು ಬ್ಲಡ್ ಸ್ಟ್ರೀಮ್ಗೆ, ನಮ್ಮ ದೇಹದ ಒಳಗೆ ಅದು ಎಂಟ್ರಿ ಕೊಡ್ತಾ ಇರುತ್ತೆ. ಈ ಊರಲ್ಲಿ ಹೇಗಂದ್ರೆ, ಊರಿನ ಒಳಗಿರೋ ಜನರು ಏನಾದ್ರೂ ತಪ್ಪು ಮಾಡ್ತಾ ಇದ್ರೆ ಪ್ರತಿಯೊಬ್ರು ಮನೆಯಿಂದನೂ ಹೊಗೆ ಬರೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಬರೀ ಜಂಕ್ ಫುಡ್ ತಿನ್ನೋದು, ಆಲ್ಕೋಹಾಲ್, ಸ್ಮೋಕಿಂಗ್ ಮಾಡೋದು, ತುಂಬಾ ಸ್ಟ್ರೆಸ್ ತಗೊಳ್ಳೋದು, ಇಲ್ಲಾಂದ್ರೆ ಯಾವಾಗ್ಲೂ ಲೇಸಿಯಾಗಿ ಎಕ್ಸಸೈಸ್ ಮಾಡದೇ ಇರೋದು, ಹೀಗೆ ಎಲ್ಲರ ಮನೆಯ ಹೊಗೆ ಸೇರಿ ಒಂದು ಕಪ್ಪಾದ ದಟ್ಟವಾದ ಹೊಗೆ ಊರಿನ ಎಂಟ್ರಿ ಪಾಯಿಂಟ್ಗೆ ರೀಚ್ ಆಗುತ್ತೆ. ಅದರಿಂದ ಊರ್ ಜನರನ್ನೆಲ್ಲ ಕಾಪಾಡ್ತಿದ್ರಲ್ಲ, ಅವರಲ್ಲಿ ಸುಮಾರು ಜನ ಅಲ್ಲೇ ಸತ್ತೋಗ್ಬಿಡ್ತಾರೆ. ಆಮೇಲೆ ಅವ್ರಿಗೆಲ್ಲ ತುಂಬಾ ಟೆನ್ಷನ್ ಆಗುತ್ತೆ, ಎಲ್ಲಿಂದ ಈ ಹೊಗೆ ಬಂತು ಅಂತ. ಆ ಟೈಮಲ್ಲಿ ಆ ಒಂದು ಸ್ಟ್ರಾಂಗ್ ಕಾಂಪೌಂಡ್ ವಾಲ್ ಕೂಡ ತುಂಬಾ ವೀಕ್ ಆಗಿ ಒಂದ್ 2-3 ಜಾಗದಲ್ಲಿ ಅದು ಒಡೆದೋಗುತ್ತೆ. ಆ ಊರಿಗೆ ನೆಕ್ಸ್ಟ್ ಎಲ್ಲಾ ರೀತಿಯ ಜನರು ಬರ್ತಾ ಇರ್ತಾರೆ. ಅದರಲ್ಲಿ ಕೆಟ್ಟೋರ್ನ ಒಳಗೆ ಬಿಡ್ಕೋಬಾರ್ದಲ್ವಾ, ಬಟ್ ಅದನ್ನ ಮಾಡೋದಿಕ್ಕೆ ಆ ಜನರಿಗೆ ಆ ಕೆಪಾಸಿಟಿ ಇರೋದಿಲ್ಲ, ಅವ್ರು ವೀಕ್ ಆಗೋಗಿರ್ತಾರೆ, ಅಂಡ್ ಕಾಂಪೌಂಡ್ ವಾಲ್ ಕೂಡ ಒಡೆದೋಗಿರುತ್ತೆ. ಸೊ ಈಸಿಲಿ ಕಳ್ಳರು, ಕದೀಮ್ರು ಎಲ್ಲರೂ ಊರೊಳಗೆ ಹೋಗೋದಿಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನೇ ದೇಹದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಮಾಡುವಂತ ಕೆಲವಷ್ಟು ತಪ್ಪುಗಳಿಂದ, ನಮ್ಮ ಬ್ಯಾಡ್ ಲೈಫ್ ಸ್ಟೈಲ್, ನಮ್ಮ ಡಯಟ್ರಿ ಹ್ಯಾಬಿಟ್, ನಾವು ಎಕ್ಸಸೈಸ್ ಮಾಡದೇ ಇರೋದು, ನಿದ್ರೆ ಚೆನ್ನಾಗಿ ಮಾಡದೇ ಇರೋದು, ಅತಿಯಾದ ಸ್ಟ್ರೆಸ್ ತಗೊಳ್ಳೋದು, ಇದೆಲ್ಲದ್ರಿಂದ ನಮ್ಮ ಒಂದು ಗಟ್ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ. ಅಂಡ್ ನಮ್ಮ ಒಂದು ಪ್ರೊಟೆಕ್ಟಿವ್ ಗಟ್ ವಾಲ್ ಏನಿದೆ ಅಲ್ವಾ, ಅದು ಕೂಡ ವೀಕ್ ಆಗ್ಬಿಟ್ಟು ಲೀಕಿ ಗಟ್ ಆಗುತ್ತೆ. ಅಂತ ಒಂದು ಡ್ಯಾಮೇಜ್ ಸ್ಥಿತಿಯಲ್ಲಿ ನಮ್ಮ ಕರಳಿದ್ದಾಗ ಅಲ್ವಾ, ನಾವು ಏನಾದ್ರೂ ತಿಂದಾಗ ಅದರಲ್ಲಿರೋ ವೈರಸ್, ಬ್ಯಾಕ್ಟೀರಿಯಾ, ಅಲರ್ಜನ್ ಎಲ್ಲದೂ ಕೂಡ ಈಸಿಯಾಗಿ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ, ನಮ್ಮ ದೇಹಕ್ಕೆ ಎಂಟ್ರಿ ಕೊಡುತ್ತೆ. ಸೊ ಊರೊಳಗೆ ಬೇಡದೇ ಇರೋರು ಪ್ರತಿದಿನ ಎಂಟ್ರಿ ಕೊಡ್ತಾನೆ ಇದ್ದಾರೆ. ಈ ಕಳ್ಳರು, ಕದೀಮ್ರು ಎಲ್ಲರೂ ಜಾಸ್ತಿಯಾಗಿ ಜನರಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ, ಗಲಾಟೆಗಳು ನಡೀತಾ ಇದೆ. ಸೊ ಇದನ್ನೆಲ್ಲ ಕಾಮ್ ಡೌನ್ ಮಾಡಬೇಕು ಅಂತ ಹೇಳಿದಾಗ ಬರುವಂಥವ್ರು ಯಾರು ಹೇಳಿ? ನಮ್ಮ ಪೊಲೀಸ್ ಫೋರ್ಸ್. ಹಾಗೆ ನಮ್ಮ ದೇಹದಲ್ಲಿ ಈ ಬೇಡದೇ ಇರೋವಂಥ ವೈರಸ್ ಎಲ್ಲ ಬಂದ್ಬಿಟ್ಟು ನಮ್ಮ ನಾರ್ಮಲ್ ಸೆಲ್ಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಎಷ್ಟು ಆಕ್ಟಿವೇಟ್ ಆಗುತ್ತಂದ್ರೆ, ಇವರೆಲ್ಲರ ಸಂಖ್ಯೆ ಅತಿ ಇರೋ ಕಾರಣ ಹೈಪರ್ ಅಲರ್ಟ್ ಆಗೋಗುತ್ತೆ ಅದು. ಸೊ ಇಲ್ಲಿ ಪೊಲೀಸು ಒಂದು ಗಲಾಟೆ ಆದಾಗ, ಏನೋ ಒಂದು ತೊಂದರೆ ಆದಾಗ ಒಳ್ಳೆಯವರು ಕೆಟ್ಟವರು ಅಂತ ನೋಡದೆ ಎಲ್ರಿಗೂ ಹೊಡಿತಾರಲ್ವಾ, ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇದು ಬೇಡದೇ ಇರೋ ವೈರಸ್, ಇದು ನಮ್ಮ ಓನ್ ಸೆಲ್ ಅಂತ ಗೊತ್ತಾಗದೆ ಎಲ್ರೂ ಸಾಯಿಸೋದಿಕ್ಕೆ ಶುರು ಮಾಡುತ್ತೆ. ನಮ್ಮವ್ರು ಯಾರು, ಹೊರಗಿನ ವೈರಸ್ ಯಾವುದು ಅಂತ ಕೂಡ ರೆಕಗ್ನೈಸ್ ಮಾಡದೇ ಇರೋ ಸ್ಟೇಜ್ ಅಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲರ್ಟ್ ಆಗಿರೋ ಕಾರಣ ಕ್ರಾನಿಕ್ ಇನ್ಫ್ಲಮೇಷನ್ ಇಂದ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಇಲ್ಲ ಥೈರಾಯ್ಡ್ ಡಿಸೀಸ್, ಇದೆಲ್ಲದೂ ಕೂಡ ಬರೋ
ಚಾನ್ಸಸ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಇದೆಲ್ಲ ರಿಯಾಕ್ಷನ್ ಗಲಾಟೆ ಎಲ್ಲ ಓಕೆ, ಬಟ್ ಇದರಿಂದ ನಮ್ಮ ಕೊಬ್ಬಿನಂಶ ಯಾಕೆ ಕರ್ಗೋದಿಲ್ಲ, ನಾವ್ ಯಾಕೆ ಫ್ಯಾಟ್ ಇಳಿಸೋದಿಕ್ಕೆ ಆಗೋದಿಲ್ಲ ಅಂದ್ರೆ, ಯಾವುದೇ ಒಂದು ಗಲಾಟೆ, ವಾರ್ ಅಥವಾ ಕೋವಿಡ್ ಟೈಮೇ ನೀವು ನೆನ್ಸ್ಕೊಳ್ಳಿ. ಆ ಟೈಮಲ್ಲಿ ನಾವು ಎಷ್ಟೇ ಆದ್ರೂ ಒಂದು ಆಹಾರ ಸಾಮಗ್ರಿ, ನಮ್ ನೀರು ಏನ್ ನಮಗ್ ಬೇಕಾಗುತ್ತಲ್ಲ ಅದನ್ನೆಲ್ಲ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ದೇಹದಲ್ಲಿ ಏನೇನೋ ರಿಯಾಕ್ಷನ್ ನಡೀತಾ ಇದೆ, ಪೊಲೀಸ್ ಫೋರ್ಸ್ ಎಲ್ಲ ಇದ್ದಾರೆ, ಸೊ ನಮಗೆ ಬೇಕಾಗಿರೋ ಎನರ್ಜಿನ ರಿಸರ್ವ್ ಮಾಡಿ ಇಟ್ಕೋಬೇಕು ಅಂತ ಬಾಡಿ ಸಿಗ್ನಲ್ ಮಾಡುತ್ತೆ, ಫ್ಯಾಟ್ ಆಗಿ ಎಲ್ಲದನ್ನೂ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ, ಮುಂದೆ ನಮಗೆ ಎನರ್ಜಿ ಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಫ್ಯಾಟ್ ನ ಯೂಸ್ ಮಾಡೋದಿಕ್ ಹೋಗ್ಬೇಡಿ ಅಂತ. ಇರೋ ಫ್ಯಾಟು ಕರ್ಗೋದಿಲ್ಲ ಅಂಡ್ ಸ್ವಲ್ಪ ನೀವು ತಿಂದ್ರೂ ಕೂಡ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇದೇ ಕಾರಣದಿಂದ ಫ್ಯಾಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಕ್ರಾನಿಕ್ ಇನ್ಫ್ಲಮೇಷನ್ ನಡೀತಾ ಇರುವಂತ ದೇಹದಲ್ಲಿ. ನೋಡಿ, ಬೊಜ್ಜುತನ ಇರೋರ್ ಹೊಟ್ಟೆ ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಅದರಲ್ಲಿ ಕೊನೆದಿದೆಲ್ಲ ವಿಸ್ರಲ್ ಅಂತ ಬರ್ದಿದೆ, ಅಂಥದ್ದು ಇನ್ಫ್ಲಮೇಷನ್ ಕಾರಣದಿಂದ ಆಗೋದು. ಅಂಡ್ ಅಂಥವರಲ್ಲಿ ಕಾರ್ಡಿಯಾಕ್ ರಿಸ್ಕ್ ಜಾಸ್ತಿ ಇರುತ್ತೆ. ಅಂಡ್ ಇನ್ಫ್ಲಮೇಷನ್ ಕಾರಣದಿಂದ ನಾರ್ಮಲ್ ಫ್ಯಾಟ್ ಟಿಶ್ಯೂ ಒಬೀಸ್ ಫ್ಯಾಟ್ ಟಿಶ್ಯೂ ಆಗಿ ಚೇಂಜ್ ಆಗಿರುತ್ತೆ. ಫ್ಯಾಟ್ ಸೆಲ್ಸ್ ಎಲ್ಲ ದೊಡ್ಡದಾಗಿ ಎಗೇನ್ ಅದರಿಂದ ಪ್ರೋ ಇನ್ಫ್ಲಮೇಟರಿ ಅಡಿಪೋಕೈನ್ ರಿಲೀಸ್ ಆಗಿ ಈ ಒಂದು ವಿಷಯಸ್ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ಸ್ಟೋರಿ ಹೇಳಿದ್ರೆ, ಈ ಒಂದು ಪಿಕ್ಚರ್ ಅಲ್ಲಿ ನೀವು ಸೈನ್ಸ್ ಪ್ರಕಾರ ಹಲವಾರು ರೀಸನ್ಸ್ ಇಂದ ಒಂದು ಇನ್ಫ್ಲಮೇಷನ್ ಆಗುತ್ತೆ ಅಂಡ್ ಎನ್ಸೈಮ್ ಡಿಸ್ರೆಗ್ಯುಲೇಷನ್ ಕಾರಣ ಫ್ಯಾಟ್ ಹಾಗೂ ಮೂಡ್ ರೆಗ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಹೇಗೀಗ ಸರಿ ಮಾಡೋದು? ಒಳ್ಳೆ ಡಯಟ್ ಮಾಡ್ತಿದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಇದೆಲ್ಲ ಓಕೆ, ಬಟ್ ಆಲ್ರೆಡಿ ಕೆಲವರಷ್ಟು ಪ್ರೊಟೆಕ್ಟ್ ಮಾಡುವಂತ ಜನರು ಸತ್ತಿದ್ದಾರೆ. ಇಲ್ಲಿ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಹೋಗ್ಬಿಟ್ಟಿದೆ ಅಂಡ್ ಇಲ್ಲಿ ಕಾಂಪೌಂಡ್ ವಾಲ್ ಮುರಿದೋಗಿದೆ, ಇಲ್ಲಿ ನಮ್ಮ ಪ್ರೊಟೆಕ್ಟಿವ್ ಗಟ್ ಲೈನಿಂಗ್ ಕೂಡ ಮುರಿದೋಗಿದೆ ಅಲ್ವಾ. ಅದು ರಿಪೇರ್ ಆದ್ರೇನೆ ತಾನೇ ಬೇಡದೇ ಇರೋರು ಮತ್ತೆ ಮತ್ತೆ ನಮ್ಮ ದೇಹಕ್ಕೆ ಎಂಟ್ರಿ ಕೊಡೋದಿಲ್ಲ, ಮತ್ತೆ ಈ ರಿಯಾಕ್ಷನ್ ಆಗೋದಿಲ್ಲ, ಮತ್ತೆ ಈ ಫ್ಯಾಟ್ಗಳು ಹೋಗಿ ಸುಮ್ಮನೆ ಸೈಡಲ್ಲಿ ಕೂತ್ಕೊಳ್ಳೋದಿಲ್ಲ. ತುಂಬಾ ವಿಷಯಗಳಿದೆ, ಎಲ್ಲನೂ ಒಂದೇ ಸತಿ ನೀವು ಗ್ರಾಸ್ಪ್ ಮಾಡೋದಿಕ್ಕೆ ಆಗೋದಿಲ್ಲ. ಬಟ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ಆಂಟಿ ಇನ್ಫ್ಲಮೇಟರಿ ಫುಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವ್ದ್ಯಾವ್ದು ಆಂಟಿ ಇನ್ಫ್ಲಮೇಟರಿ ಫುಡ್ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಪ್ರತಿ ದಿವಸ ಅದ್ರಲ್ಲಿ ಒಂದಲ್ಲ ಒಂದು ಐಟಮ್ನ ನೀವು ತಿಂತಾ ಬರಬೇಕು. ಅಂಡ್ 2ನೇ ಪಾಯಿಂಟು, ಬೇರೆ ಏನೇ ಮಾಡಿ, ನೀವು ಎಷ್ಟೇ ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ, ನೀವು ಚೆನ್ನಾಗಿ ನಿದ್ರೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಾಡಿ ಹೀಲ್ ಆಗೋದಿಲ್ಲ. ನಮ್ಮ ಬಾಡಿ ಏನೇ ಒಂದನ್ನ ಗುಣಪಡಿಸೋದಿಕ್ಕೆ, ರಿಪೇರ್ ಆಗೋದಕ್ಕೆ, ರೀಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ನಿದ್ರೆ ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲೇ ಎಲ್ಲಾ ಒಂದು ರಿಪೇರಿಂಗ್ ಕೆಲಸ ನಡೆಯೋದು. ಗುಡ್ ಕ್ವಾಲಿಟಿ ಸ್ಲೀಪ್ ಇಲ್ಲ ಅಂದ್ರೆ ಈ ಒಂದು ಗಟ್ ಲೈನಿಂಗ್ ವೀಕ್ ಆಗಿತ್ತಲ್ಲ, ಅದು ರಿಪೇರ್ ಆಗೋದಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇನ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ಇಮೋಷನಲ್ ಇಂಬ್ಯಾಲೆನ್ಸ್, ನಮ್ಮ ಸ್ಟ್ರೆಸ್ ಲೆವೆಲ್, ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಪದೇ ಪದೇ ನಿಮಗೆ ಕೋಪ ಬರೋದು, ಬೇರೆಯವ್ರ ಮೇಲೆ ಸಿಟ್ಟು ತೋರಿಸೋದು, ಗ್ರಡ್ಜಸ್ ಇರ್ಬೋದು, ಜೆಲಸಿ ಇರ್ಬೋದು, ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಅಳ್ತಾ ಇರೋದು, ಈ ಒಂದು ವೇವ್ಸ್ ಇಂದನೂ ಕೂಡ ನಮ್ಮ ಒಂದು ಬಾಡಿ ರಿಪೇರ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಡೈರೆಕ್ಟ್ಲಿ ನಮ್ಮ ಒಂದು ಗಟ್ ಬ್ಯಾಕ್ಟೀರಿಯಾದ ಮೇಲೆ, ಗಟ್ ವಾಲ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಎಷ್ಟೇ ಜಿಮ್ ಮಾಡಿ, ವಾಕಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಒಂದು 15 ನಿಮಿಷ ಮೆಡಿಟೇಷನ್ ಮಾಡಿಕೊಂಡು ಇಮೋಷನಲಿ ಸ್ಟೇಬಲ್ ಆಗಿರೋದನ್ನ ಕಲೀರಿ. ಸೊ ಒಂದ್ಸತಿ ಗಲಾಟೆ ಎಲ್ಲ ಮುಗೀತು ಅಂದ್ರೆ, ಫಾರ್ ಎಕ್ಸಾಂಪಲ್ ಕೋವಿಡ್ ಮುಗೀತು ಅನ್ಕೊಳ್ಳಿ, ಅವಾಗ ನಾವು ಎಕ್ಸಸ್ ಆಹಾರಗಳು, ಧಾನ್ಯಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂತಿದ್ವಾ? ಇಲ್ಲ, ಆರಾಮಾಗಿದ್ವಿ, ಬೇಕಾದಾಗ ಹೊರಗಿನ ತರ್ಬೋದು ಅಂಡ್ ಇರೋದನ್ನೆಲ್ಲ ಬೇಗ ಬೇಗ ಯೂಸ್ ಮಾಡೋದಿಕ್ಕೂ ಶುರು ಮಾಡಿದ್ವಿ, ರೈಟ್? ಹಾಗೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ರಿಯಾಕ್ಷನ್ಸ್ ಇಲ್ಲ, ಇನ್ಫ್ಲಮೇಷನ್ ಇಲ್ಲ, ಎಮರ್ಜೆನ್ಸಿ ಪರಿಸ್ಥಿತಿ ಇಲ್ಲ, ಫ್ಯಾಟ್ ನ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋ ಪರಿಸ್ಥಿತಿ ಇಲ್ದಾಗ ನಮ್ಮ ಬಾಡಿ ಸಿಗ್ನಲ್ ಮಾಡುತ್ತೆ, ಓಕೆ ಎಲ್ಲ ಕಾಮ್ ಡೌನ್ ಆಗಿದೆ, ಎಲ್ಲ ಫ್ಯಾಟ್ ಮೊಬಿಲೈಸ್ ಆಗಿ ಅಂಡ್ ಎಕ್ಸಸ್ ಫ್ಯಾಟ್ ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಿಮ್ಗೆ ಏನೇನ್ ತಿಂದಿದ್ದೀರಾ ಎಲ್ಲದನ್ನು ಚೆನ್ನಾಗಿ ಎನರ್ಜಿ ಪ್ರೊಡ್ಯೂಸ್ ಆಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಎಲ್ಲರೂ ವಾಪಸ್ ನಾರ್ಮಲ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಶುರು ಮಾಡಿ ಅಂತ ಸಿಗ್ನಲ್ ಮಾಡುತ್ತೆ. ಡಯಟ್ ಅಂಡ್ ಎಕ್ಸಸೈಸ್ ಮತ್ತೆ ಮತ್ತೆ ನಿಮಗೆ ಈ ಒಂದು ಕಪ್ಪು ಹೊಗೆ ಬರ್ದಿದ್ದಂಗೆ ಇವ್ರನ್ನೆಲ್ಲ ಕಾಪಾಡುತ್ತೆ ವಿನಃ ಆಲ್ರೆಡಿ ಆಗಿರೋ ಒಂದು ಡ್ಯಾಮೇಜ್ ನ ಸರಿ ಮಾಡೋದಿಕ್ಕೆ ಇದೊಂದೇ ಹೆಲ್ಪ್ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಈ 3 ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟು ಸಮರೈಸ್, ಒಂದು ಊರಿರ್ಬೋದು ಅಥವಾ ನಮ್ಮ ದೇಹನೇ ಇರ್ಬೋದು, ಪ್ರತಿನಿತ್ಯ ಒಂದು ಜಗಳ ನಡೀತಾ ಇದೆ, ಘರ್ಷಣೆ ಆಗ್ತಾ ಇದೆ ಅಂದ್ರೆ ಒಂದು ನಾರ್ಮಲ್ ಫಂಕ್ಷನಿಂಗ್ ಒಂದು ಊರಲ್ಲಿ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಕರ್ಫ್ಯೂ ಹಾಕಿರ್ತಾರೆ, ಎಲ್ಲರೂ ಅವ್ರವ್ರ ಫುಡ್ನ ಸ್ಟೋರ್ ಮಾಡ್ಕೊಂಡು ಅಡ್ಗಿ ಕೂತಿರ್ತಾರೆ, ಇನ್ಆಕ್ಟಿವ್ ಆಗಿರ್ತಾರೆ. ಹಾಗೆ ನಮ್ಮ ದೇಹದಲ್ಲಿ ಈ ತರ ರಿಯಾಕ್ಷನ್ ನಡೀತಾ ಇರ್ಬೇಕಾದ್ರೆ ಫ್ಯಾಟ್ನ ಯಾವಾಗ್ಲೂ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ನಾರ್ಮಲ್ ಫಂಕ್ಷನಿಂಗ್ ಆಗೋದಿಲ್ಲ, ನಿಮಗಾಗೋ ಎಲ್ಲಾ ಸಿಂಪ್ಟಮ್ಸು ಚೆನ್ನಾಗಿ ಜೀರ್ಣ ಆಗೋದಿಲ್ಲ, ಯಾವಾಗ್ಲೂ ಆಯಾಸ, ಮೈಕೈ ನೋವು, ಎಲ್ಲದೂ ರಿಸಲ್ಟ್ ಆಫ್ ಕ್ರಾನಿಕ್ ಇನ್ಫ್ಲಮೇಷನ್. ಇದನ್ನ ಸಾಲ್ವ್ ಮಾಡೋದಕ್ಕೆ ನಾನು ಶಾರ್ಟ್ ಆಗಿ ನಿಮ್ಗೆ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಸುಮಾರು ಮೆಥಡ್ಸ್ ಇದೆ, ಹೋಗ್ತಾ ಹೋಗ್ತಾ ಶಾರ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಒಂದೊಂದೇ ಟಿಪ್ಸ್ ನ ಹೇಳ್ತಾ ಬರ್ತೀನಿ. ಇವತ್ತಿಂದಾನೇ ಇದನ್ನೆಲ್ಲ ಅಪ್ಲೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ಸ್ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ ಆಗಿರುತ್ತೆ ಅಂತ. ಇನ್ನಷ್ಟು ಹೆಲ್ತ್ ಟಿಪ್ ವಿಡಿಯೋಸ್ಗಾಗಿ ನಮ್ಮ ಒಂದು ಅಕೌಂಟ್ ನ ಫಾಲೋ ಮಾಡಿ.
ಥ್ಯಾಂಕ್ ಯು.